ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಎರಡನೇ ಬಾರಿಗೆ ಮುಖ್ಯಮಂತ್ರಿಗಳಾಗಿ 16ನೇ ಬಡ್ಜೆಟನ್ನು ಮಂಡಿಸ್ತಾ ಇದ್ದಾರೆ. ಅಪಾರ ಅನುಭವ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಏನು ಇಡೀ ರಾಜ್ಯದಲ್ಲಿ 5 ಗ್ಯಾರಂಟಿಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಈ 5 ಗ್ಯಾರಂಟಿಗಳನ್ನು ಖಂಡಿತ ಉಳಿಸ್ಬೇಕು ಅಂತಕ್ಕಂಥದ್ದು ಅವ್ರ ಗುರಿ. ಅದನ್ನು ಉಳಿಸೋ ಕೆಲಸಕ್ಕೆ ಮೊದಲನೇ ಆದ್ಯತೆ ಕೊಡ್ತಾರೆ. ಇನ್ನು ಉಳಿದಂತೆ ನಾವೆಲ್ಲರೂ ಕೂಡ ನೀರಾವರಿ, ರೈತರಿಗೆ RBIನಿಂದ ಸಾಲ ಕೊಡಲಿಕ್ಕೆ ಕೊರತೆ ಆಗಿರ್ತಕ್ಕಂಥದ್ದನ್ನು ಯಾವ ರೀತಿ ಅವರು ನಮ್ಮ ರೈತರಿಗೆ ನೆರವಾಗ್ತಾರೆ ಅಂತಕ್ಕಂಥದ್ದು, ಹೆಚ್ಚು ಸಾಲ ಕೊಡ್ತಕ್ಕಂಥದ್ದು, ಮೈಕ್ರೋ ಸಾಲದ ಬಗ್ಗೆ ಕಾಯ್ದೆ ತಂದಿದ್ದಾರೆ, ಸುಗ್ರೀವಾಜ್ಞೆ ತಂದಿದ್ದಾರೆ. ಆದರೆ ನನ್ನ ಅಭಿಪ್ರಾಯ ಅದೇನು ಕ್ರಮ ಕೈಗೊಂಡಿದ್ರಿ ಅಭಿನಂದಿಸ್ತೇವೆ. ಆದರೆ ಅದಕ್ಕೆ ಪರ್ಯಾಯವಾಗಿ ಎಲ್ಲ ಬೀದಿ ವ್ಯಾಪಾರಗಳಿರ್ಬೋದು, ಬಡವರಿಗಿರ್ಬೋದು, ಕೊಟ್ಟು ಸಾಲ ಕೊಡೋದು ನಿಲ್ಲಿಸ್ತೇಟಿಗೆ ಮುಂದೆ ಅವ್ರ ಪರಿಸ್ಥಿತಿ ಏನು ಮಾಡಬೇಕು ಅನ್ನೋದಕ್ಕೆ ಪರ್ಯಾಯವಾದ ಮಾರ್ಗವನ್ನು ಹುಡುಕಿದ್ದಾರೆ ಅಂತ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಬಡವರಿಗೆ ಸಹಕಾರ ಸಂಘಗಳು, ಸರ್ಕಾರ ಸಾಲ ಸೌಲಭ್ಯ ವ್ಯವಸ್ಥೆಯನ್ನು ಮಾಡಿದಾಗ ಮೈಕ್ರೋ ಸಾಲಕ್ಕೆ ಹೋಗ್ತಾ ಇರ್ತಕ್ಕಂಥ ತಡಿತಕ್ಕಂಥ ಕೆಲಸ ಏನು ಮಾಡಿದ್ದೀರಿ. ಇದನ್ನು ಸಹಕಾರಿ ಸಂಘಗಳ ಮೂಲಕ, ಸರ್ಕಾರದ ಮೂಲಕ ಬಡವರಿಗೆ ಆರ್ಥಿಕ ನೆರವನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯ ನಮ್ಮದಿದೆ. ಮಾಡ್ತಾರೆ ಅಂತ ನಂಬಿಕೆ ನಮಗಿದೆ. ಈ ಬಾರಿ ಹೆಚ್ಚು ರೈತರಿಗೆ, ನೀರಾವರಿಗೆ, ಏನು ಶಿಕ್ಷಣಕ್ಕೆ, ಸರ್ಕಾರಿ ಶಾಲೆಗಳಿಗೆ ಕಟ್ಟಡ ಇಲ್ಲದೆ, ದುರಸ್ತಿಗಳಿಲ್ಲದೆ ಏನು ಬೀಳ್ತಾ ಇದ್ದಾವೆ. ಒಂದು ಕಡೆ ಇನ್ನೊಂದು ಕಡೆ ನಗರಗಳ ಅಭಿವೃದ್ಧಿ ಆದರೆ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಅನುದಾನ ಇಲ್ಲದೆ ಕುಂಠಿತ ಆಗ್ತಾ ಇದ್ದಾವೆ. ಇದೆಲ್ಲಕ್ಕೂ ಕೂಡ ಅವರು ಮಾರ್ಗೋಪಾಯವನ್ನು ಹಿಡಿದು ಖಂಡಿತ ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.